ನೆನ್ನೆ ಸುರಿದ ಮಳೆಯಿಂದ ಬೆಂಗಳೂರಿಗರು ಸಾಕಷ್ಟು ಪರದಾಡಿದ್ದಾರೆ. ಬಿಸಿಲ ಬೇಗೆಯಿಂದ ಬೇಸತ್ತು ಹೋಗಿದ್ರು. ಮಳೆ ಬಂದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಮಳೆ ಬಂದರೂ ಕೂಡ ಭರ್ಜರಿಯಾಗಿ ಬಂದಿದೆ. ಹಲವು ಪ್ರದೇಶಗಳಲ್ಲಿ ರಸ್ತೆಯಲ್ಲೇ ನೀರು ಈಗಲೂ ಕೂಡ ನಿಂತ್ಕೊಂಡಿದೆ. ನಿನ್ನೆ ರಾತ್ರಿ ಸುಮಾರು 11 ಗಂಟೆಗೆ ಶುರುವಾಗಿರುವಂತಹ ಮಳೆ ಬೆಳಗಿನ ಜಾವ 5 ಗಂಟೆವರೆಗೂ ಕೂಡ ಅಲ್ಲಲ್ಲಿ ತುಂಬಾ ಬೇರೆ ಬೇರೆ ಭಾಗದಲ್ಲಿ ನಗರಗಳಲ್ಲಿ ಮಳೆ ಬರ್ತಾನೆ ಇತ್ತು. ರಸ್ತೆಯುದ್ದಕ್ಕೂ ನೀರು ನಿಂತು ಜನ ಹೈರಾಣಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಬೆಳಂದೂರಿನ ಕಥೆ ಇದು. ಬೆಳಂದೂರಲ್ಲಿ ಒಂದು ಸ್ವಲ್ಪ ಮಳೆ ಬಂದ್ರೆ ಸಾಕು, ಪರಿಸ್ಥಿತಿ ಇದೇ ರೀತಿಯಾಗಿರುತ್ತೆ. ಇನ್ನು ರಾತ್ರಿ ಇಡೀ ಸುರಿದಿರುವಂತಹ ಮಳೆಗೆ ಇಂತಹ ಚಿತ್ರಣ ಅಲ್ಲಿ ನಿರ್ಮಾಣ ಆಗಿದೆ. ಹಲವು ಕಡೆಗಳಲ್ಲಿ ಮನೆಗಳಿಗೂ ಕೂಡ, ಅಂದರೆ ಸ್ಪೆಷಲಿ ತಗ್ಗು ಪ್ರದೇಶದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಜನ ಪರದಾಡಿದ್ದಾರೆ. ಈಗ ವಾಹನ ಸವಾರರು ರಸ್ತೆಯಲ್ಲಿ ಪರದಾಡ್ತಾ ಇರುವಂತಹ ದೃಶ್ಯವನ್ನ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾರೆ. ಸತ್ತಾರ್, ಈ ದೃಶ್ಯಗಳನ್ನ ಗಮನಿಸ್ತಾ ಇದ್ರೆ ಮಳೆಗೆ ಬೆಂಗಳೂರಿನ ರಸ್ತೆಗಳು, ಬೆಂಗಳೂರು ರೆಡಿ ಇಲ್ಲ ಅಂತ ಅನ್ಸುತ್ತೆ. ಡೀಟೇಲ್ಸ್ ಇಂತ ಹೋಗೋದಾದ್ರೆ ನೆನ್ನೆ ಏನೇನಾಯ್ತು ಮಳೆಯಿಂದ? ಖಂಡಿತವಾಗಿಯೂ ಸಭಾ ನಗರದ ಹಲವು ಭಾಗದಲ್ಲಿ ನಿನ್ನೆ ಸುರಿದ ಧಾರಾಕಾರ ಮಳೆಯಿಂದ ನಗರದ ಹಲವು ಭಾಗದಲ್ಲಿ ಏನು ರಸ್ತೆಗಳು ನದಿಯಂತಾಗಿರುವಂಥದ್ದು. ಸದ್ಯ ನಾನೀಗ ಬೆಳ್ಳಂದೂರಿನ ಲೇಕ್ ಪಕ್ಕದಲ್ಲಿರುವಂತಹ ರಸ್ತೆಯಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ಯಾಕಂದ್ರೆ ಈ ಒಂದು ಪ್ರದೇಶ ಏನಿದೆ, ಬಿಬಿಎಂಪಿ ಕೂಡ ಇದೊಂದು ಪ್ರವಾಹ ಸ್ಥಳ ಅಂತ ಗುರುತು ಮಾಡಿತ್ತು. ಬಿಬಿಎಂಪಿ ಸರಿಸುಮಾರು 300 ಪ್ರದೇಶವನ್ನು 300 ಪ್ರದೇಶಗಳ ಪೈಕಿ 108 ಪ್ರದೇಶವನ್ನು ತೀವ್ರ ಪ್ರವಾಹ ಸ್ಥಳ ಎಂದು ಗುರುತು ಮಾಡಿತ್ತು. ಆ ಪೈಕಿ ಇದು ಕೂಡ ಒಂದು. ಇಲ್ಲಿ ಕೇವಲ 10 ಮಿಲಿಮೀಟರ್ ಮಳೆ ಆದ್ರೂ ಕೂಡ ಪ್ರವಾಹ ಸದೃಶ ವಾತಾವರಣ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ಕೂಡ ಬಿಬಿಎಂಪಿ ಕೂಡ ಈಗಾಗಲೇ ಮಾರ್ಕ್ ಕೂಡ ಮಾಡಿರುವಂಥದ್ದು. ಬಟ್ ಇಷ್ಟೆಲ್ಲ ಮಾಡಿದ್ರು ಕೂಡ ಬಿಬಿಎಂಪಿ ಇದಕ್ಕೆ ಪರ್ಯಾಯವಾಗಿ ಏನ್ ಮಾಡಿದೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಈ ಒಂದು ಬೆಳ್ಳಂದೂರು ಪ್ರದೇಶ ಏನಿದೆ, ಇಲ್ಲಿ ಪ್ರವಾಹ ಸದೃಶ ವಾತಾವರಣ ಕ್ರಿಯೇಟ್ ಆಗುತ್ತೆ. ಬಟ್ ಬಿಬಿಎಂಪಿ ಎಲ್ಲೊಂದು ಕಡೆ ಕೇವಲ ಮಾರ್ಕ್ ಮಾಡಿ ಸುಮ್ಮನಾಯ್ತು ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ನೀವು ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಸರಿಸುಮಾರು 3 ರಿಂದ 4 ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ಅದಕ್ಕೆ ಮುಖ್ಯವಾದ ಕಾರಣ ಆ ರಸ್ತೆಯ ಮೇಲೆ ನಿಂತಿರುವಂತಹ ನೀರು. ರಸ್ತೆ ಸಂಪೂರ್ಣವಾಗಿ ಜಲಮಯವಾಗಿರೋದ್ರಿಂದ ಇದೀಗ ಸಂಚಾರ ಕೂಡ ಅಯೋಮಯವಾಗಿರುವಂಥದ್ದು. ಕೆಲವೊಂದು ಸವಾರರು ತಾಸುಗಟ್ಟಲೆ ಈ ಒಂದು ರಸ್ತೆಯನ್ನು ಕ್ರಾಸ್ ಮಾಡಲು ನಿಂತಿರುವಂಥದ್ದು. ಸರಿಸುಮಾರು 3 ರಿಂದ 4 ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ಮುಖ್ಯವಾಗಿ ಇಲ್ಲಿ ಒಂದು ಈ ರೀತಿಯ ಪ್ರವಾಹ ಸದೃಶ ವಾತಾವರಣ ಪ್ರತಿ ಬಾರಿ ಕೂಡ ಯಾಕೆ ಕ್ರಿಯೇಟ್ ಆಗುತ್ತೆ ಅನ್ನೋದು ನೋಡೋದಾದ್ರೆ, ಒಂದು ಕಡೆ ರಾಜಕಾಲುವೆ ಬದಲಾವಣೆ ಆಗಿರಬಹುದು, ರಸ್ತೆ ಮೇಲೆ ಇದಕ್ಕೆ ಪರ್ಯಾಯ ಒಳಚರಂಡಿ ವ್ಯವಸ್ಥೆ ಮಾಡದಿರೋ ಆಗಿರಬಹುದು. ಈ ಒಂದು ರಸ್ತೆ ಮೇಲೆ ಪ್ರತಿ ಬಾರಿ ಕೂಡ ನೀರು ನಿಲ್ಲುತ್ತೆ. ಪಕ್ಕದಲ್ಲಿ ಲೇಕ್ ಇದ್ರೂ ಕೂಡ ಆ ಒಂದು ನೀರು ಏನು ಲೇಕ್ಗೆ ಸೇರುವ ಬದಲು ಮನೆಗಳಿಗೆ ಹೋಗುತ್ತೆ. ಇದು ಪ್ರತಿ ವರ್ಷ ಕೂಡ ನಡೀತಾ ಇದ್ರಿಂದ ಈ ವರ್ಷ ಕೂಡ ಅದೇ ರೀತಿಯ ವಾತಾವರಣ ಕ್ರಿಯೇಟ್ ಆಗಿರುವಂಥದ್ದು. ಇನ್ನು ಕೂಡ ಬಿಬಿಎಂಪಿ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ. ಇನ್ನು ನಗರದ ಹಲವು ಭಾಗದಲ್ಲಿ ನಿನ್ನೆ ಸುರಿದ ಮಳೆಗೆ ಏನಿದೆ, ಒಂದು ಕಡೆ ಹಲವು ಮರಗಳು ಧರಶಾಹಿ ಆಗಿರುವಂಥದ್ದು. ಕೇವಲ ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ 12 ಮರಗಳು ಧರಶಾಹಿ ಆಗಿರೋದು. ಸಭಾ ರೈಟ್ ಸತ್ತಾರ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.